ಎಲ್ಲಿಗೆ ನಮ್ಮ ಪ್ರಯಾಣ ಗೊತ್ತಾಗ್ತಾ ಇಲ್ವಾ? ಬನ್ನಿ ಹೇಳುತ್ತೇವೆ. ನಾವು 4 ಜನ ಫ್ರೆಂಡ್ಸ್ ಒಟ್ಟು ಸೇರಿಕೊಂಡು ಆಶ್ರಮಕ್ಕೆ ಹೋಗಿ ಅಲ್ಲಿ ಒಂದು ಹೊತ್ತಿನ ಊಟವನ್ನು ನಮ್ಮ ಕೈಯಾರೆ ಮಾಡಿ ಬಡಿಸುವ ಅಂತ ಪ್ಲಾನ್ ಮಾಡಿದ್ದೇವೆ ಆಯ್ತಾ. ಇವಾಗ ಅಲ್ಲಿಗೆ ಹೋಗುತ್ತಿದ್ದೇವೆ. ಇದು ಪುತ್ತೂರಿನ ದೀಪಶ್ರೀ ವೃದ್ಧರ ಆಶ್ರಮ. ಬನ್ನಿ ಅವರನ್ನು ತೋರಿಸ್ತೇವೆ ನಾವು ನಿಮಗೆ. ಇವರೇ ನೋಡಿ ನಮ್ಮ ಮುದ್ದುಗಿನಿಗಳು. ನಾವು 4 ಜನ ಒಟ್ಟು ಸೇರಿ ಬೇಗ ಬೇಗ ಅಡುಗೆ ಮಾಡಿ ಮುಗಿಸುತ್ತೇವೆ. ಈ ರೆಸಿಪಿಗಳನ್ನು ಹೇಗೆ ಮಾಡೋದಂತ ಸಂಪೂರ್ಣವಾಗಿ ತೋರಿಸಿಲ್ಲ ಆಯ್ತಾ. ಅದನ್ನು ಇನ್ನೊಂದು ಬ್ಲಾಗಲ್ಲಿ ನಾವು ತೋರಿಸುತ್ತೇವೆ. ಇದು ಚಿಕನ್ ಸುಕ್ಕಕ್ಕೆ ರೆಡಿ ಮಾಡುವುದಾಯ್ತಾ. ಇವಾಗ 3 kg ಚಿಕನ್ ತಂದಿದ್ದೇವೆ. ನಾವು 4 ಜನ ಕೂಡ ಭಾರಿ ಬ್ಯುಸಿ. ಅಂದ್ರೆ ಇಲ್ಲಿಗೆ ಬರುವಾಗ ಸ್ವಲ್ಪ ಲೇಟ್ ಆಯ್ತು. 1 ಗಂಟೆಗೆ ಊಟ ಕೊಡ್ಬೇಕಲ್ವಾ ಅವರಿಗೆ, ಅದಕ್ಕೆ ಬೇಗ ಬೇಗ ಮಾಡಿ ಮುಗಿಸ್ತೇವೆ ಆಯ್ತಾ. ಇದು ಹೀರೆಕಾಯಿ ಪಲ್ಯಕ್ಕೆ ಆಯ್ತಾ ರೆಡಿ ಮಾಡುದು ನಾವು. ಇಲ್ಲಿ ಪಲ್ಯ ರೆಡಿ ಆಗ್ತಾ ಉಂಟು, ಅದು ಹಾಗೆ ಇರ್ಲಿ. ಇನ್ನು ಚಿಕನ್ ಸುಕ್ಕ ರೆಡಿ ಮಾಡುವ ನಾವು.
ಆಹಾ, ಚಿಕನ್ ರೆಡಿ. ಇದು ಟೊಮ್ಯಾಟೊ ಸಾರ್ ಆಯ್ತಾ, ಚಿಕನ್ ಸುಕ್ಕ, ಟೊಮ್ಯಾಟೊ ಸಾರ್ ಮತ್ತೆ ಪಲ್ಯ 3 ಟೈಪ್ ಅಲ್ಲಿ ಮಾಡಿದ್ದೇವೆ ನಾವು. ನೋಡಿ, ಮೊದಲು ನಮ್ಮದೇ ಟೇಸ್ಟ್ ಸಖತ್ತಾಗಿತ್ತು ಮಾತ್ರ ಆಯ್ತಾ. ಇಲ್ಲಿ ಎಲ್ಲ ರೆಡಿ ಆಯ್ತಾಯ್ತಾ. ಈಗ ಅವರನ್ನು ಹೋಗಿ ಊಟಕ್ಕೆ ಕರೆದುಕೊಂಡು ಬರ್ತೇವೆ. ಪಾಪ ಎಷ್ಟು ಹಸಿವಾಗಿದೆ ಏನಾ, ನಮ್ಗೆ ಸ್ವಲ್ಪ ಲೇಟ್ ಆಯ್ತು. ಅಮ್ಮ, ನಿಮ್ಮ ಹೆಸರೆಂತ? ನನ್ನ ಹೆಸರು ಬೇಬಿ ಅಂತ ಹೇಳಿ. ಹೇಗೆ ಆಗಿದೆ ನಾ ಇವತ್ತೊಂದು ಅಡಿಗೆ ಮಾಡಿದ್ದು ಅಂತ ಹೇಳ್ಬೇಕು ನೀವು. ನಿಮ್ಮ ಅಡಿಗೆ ತುಂಬಾ ಚೆನ್ನಾಗಿದೆ. ಸಾಂಬಾರು ಚೆನ್ನಾಗಿದೆ. ಚಿಕನ್ ಸಾಂಬಾರು ಚೆನ್ನಾಗಿದೆ. ಸರ್, ನಿಮ್ಮ ಹೆಸರು? ನಂದು ಬಾಬು ಶೆಟ್ಟಿ ಅಂತ ಹೆಸರು. ನಾನೀಗ ಇದು ವಾರ್ಡನ್. ಹೌದಾ ಸರ್, ಒಂದು ನಾವು ಮಾಡಿದ ಅಡಿಗೆಯಲ್ಲಿ ನಿಮ್ಗೆ ಹೇಗೆ ಆಗಿದೆ ಅಂತ ಅಡಿಗೆ ಎಲ್ಲ ಒಳ್ಳೆ ಖುಷಿಯಾಗಿದೆ. ಅಷ್ಟ ರುಚಿ ಎಲ್ಲ, ಉಪ್ಪು ಎಲ್ಲ, ಖಾರ ಎಲ್ಲ ಕರೆಕ್ಟ್ ಆಗಿದೆ. ನಮ್ಗೆ ಸರಿಯಾಗಿ ಕರೆಕ್ಟ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಖುಷಿಯಾಗಿದೆ. ಹೌದು. ಇವರಿಗೆ ಚಿಕನ್ ತುಂಬಾ ಇಷ್ಟ ಆಯ್ತಾಯ್ತಾ. ಕೇಳಿ ಕೇಳಿ ತಿಂತಾ ಇದ್ರು. ತುಂಬಾ ಖುಷಿ ಆಯ್ತು ಅವರಿಗೆ. ಅವರ ಖುಷಿ ನಮ್ಗೆ ಖುಷಿ ಅಲ್ಲ. ತುಂಬಾ ಖುಷಿ ಆಯ್ತು ನಮ್ಗೆ ಕೂಡ. ಎಲ್ಲರನ್ನು ನೋಡುವಾಗ ನಮ್ಮನ್ನು ತುಂಬಾ ಪ್ರೀತಿ ಮಾಡಿದ್ರು. ಮತ್ತೆ ನಾಳೆ ಬರ್ತೀರಾ, ನಾಳೆ ಕೂಡ ರಿಟರ್ನ್ ಬನ್ನಿ ನೀವು, ಹಾಗೆಲ್ಲ ಹೇಳ್ತಾ ಇದ್ರು. ಆಯ್ತು ಅಂತ ಹೇಳಿ ನಾವು ಬಂದೆವಾಯ್ತಾ. ನಮ್ಗೆ ಕೂಡ ತುಂಬಾ ಖುಷಿ ಆಯ್ತು, ಅವರಿಗೆ ಕೂಡ ತುಂಬಾ ಖುಷಿ ಆಯ್ತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. ನಮಗೆ ನಿಮ್ಮೆಲ್ಲರ ಆಶೀರ್ವಾದವಿರಲಿ. ನಾವು ಎಲ್ಲ ಮುಗಿಸಿ ಮನೆಗೆ ಹೊರಟೆವು. ಇನ್ನು ನಮ್ಮ ಪ್ರಯಾಣ ಇನ್ನೊಂದು ಆಶ್ರಮದ ಕಡೆಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.